1 ತಿಂಗಳ ಹಿಂದೆ ಅವಳು ನನ್ನನ್ನು ರಿಜೆಕ್ಟ್ ಮಾಡಿದಳು. ಆದರೆ ನಿನ್ನೆ ರಾತ್ರಿ 12 ಗಂಟೆಗೆ ಬಂದ ಒಂದೇ ಒಂದು ಕಾಲ್ ನನ್ನ ಜೀವನವನ್ನೇ ಬದಲಾಯಿಸಿತು. ನಾನು ಅವಳನ್ನು ಮರೆತು ಬದುಕೋಕೆ ಪ್ರಯತ್ನ ಮಾಡ್ತಿದ್ದೆ. ಆದರೆ ಆ ರಾತ್ರಿ ಅವಳು ಅಳುತ್ತಾ ಒಂದು ಸತ್ಯ ಹೇಳಿದಳು. ಆ ಸತ್ಯ ಏನೆಂದು ತಿಳಿಯೋಣ ಬನ್ನಿ. ಭಾಗ 8. ರಾಂಗ್ ಪರ್ಸನ್. ಯಾರು? ಮಿಡ್ನೈಟ್ ಕಾಲ್. 1 ತಿಂಗಳ ಮೌನದ ನಂತರ ಆ ರಾತ್ರಿ 12 ಗಂಟೆಗೆ ಅರ್ಜುನ್ ರೂಮ್ನಲ್ಲಿ ಲೈಟ್ ಆಫ್ ಆಗಿತ್ತು. ಬರೀ ಫೋನ್ ನೋಟಿಫಿಕೇಶನ್ ಲೈಟ್ ಮಿನುಗ್ತಿತ್ತು. ಅವನು ತಿರುಗಿ ಮಲಗಿದ್ದ. ಆಗ ಫೋನ್ ವೈಬ್ರೇಟ್ ಆಯಿತು. ಕಣ್ಣು ಬಿಟ್ಟು ನೋಡಿದ. ನಿಧಿ ಸ್ಟೇಟಸ್: ಸಮ್ ಟೈಮ್ಸ್ ಯು ಹ್ಯಾವ್ ಟು ಲಾಸ್ ದ ರಾಂಗ್ ಪರ್ಸನ್ ಟು ಬಿ ರಿಲೀಸ್ ಹೌ ದ ರೈಟ್ ಒನ್ಸ್ ಈಸ್. ಅರ್ಜುನ್ ಹೃದಯ ನಿಂತೋಯ್ತು. ರಾಂಗ್ ಪರ್ಸನ್? ಯಾರು? ರೋಹಿತಾ? ಇಲ್ಲ ನಾನಾ? 1 ತಿಂಗಳಿಂದ ಅವಳು ಸ್ಟೇಟಸ್ ಹಾಕಿರಲಿಲ್ಲ, ಮೆಸೇಜ್ ಮಾಡಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಈ ಲೈನ್. ಅವನ ಫೋನ್ ಕೆಳಗೆ ಇಡೋ ಅಷ್ಟರಲ್ಲಿ ಕಾಲ್ ಬಂತು. ಅನ್ಯೂನ್ ನಂಬರ್ ಅಂತ. ಅತ್ತ ಕಡೆಯಿಂದ ಅಳು ಕೇಳಿಸ್ತು. ಅರ್ಜುನ್? ನಾನು ನಿಧಿ. ಅರ್ಜುನ್ ಗಾಬರಿಯಿಂದ ಎದ್ದು ಕೂತ. ನಿಧಿ, ಏನಾಯ್ತು? ರೋಹಿತ್ ಎಂಗೇಜ್ಮೆಂಟ್. ನೀನು ಎಲ್ಲಿದ್ದೀಯಾ? ಅಳ್ತಿದ್ದೀಯಾ? ಯಾಕೆ? ನಿಧಿ 10 ನಿಮಿಷ ಮಾತಾಡಲೇ ಇಲ್ಲ. ಬರೀ ಅಳ್ತಿದ್ದು. ಫೋನ್ನಲ್ಲಿ ಅವಳ ಉಸಿರು ಜೋರಾಗಿ ಕೇಳಿಸ್ತಿತ್ತು. ಆಮೇಲೆ ನಿಧಾನಕ್ಕೆ ಮಾತು ಶುರು ಮಾಡಿದ್ಲು. ಅರ್ಜುನ್, ನಾನು ನಿನಗೆ ಸುಳ್ಳು ಹೇಳಿದ್ದೆ. 1 ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಇರಲಿಲ್ಲ. ಇನ್ನು 1 ತಿಂಗಳು ಇತ್ತು. ಆದರೆ ನಾನು ನಿನಗೆ ನಾಳೆ ಅಂತ ಹೇಳ್ದೆ. ಯಾಕೆ ನಿಧಿ? ಯಾಕೆ ಸುಳ್ಳು? ಅರ್ಜುನ್ ಕೂಗಿದ. ಯಾಕೆಂದರೆ ನಾನು ಹೇಳಿ ಆಗಿದ್ದೆ. ಅರ್ಜುನ್ ನಿನ್ನ ರೋಸ್ ಕೊಟ್ಟು ಐ ಲವ್ ಯು ಅಂದಾಗ ನನ್ನ ಹೃದಯ ಮೀಟು ಅಂತು, ಕಿರುಚಿತ್ತು. ನಿಜ ಹೇಳ್ತೀನಿ, ಆದರೆ ನನ್ನ ಬಾಯಿ ಸಾರಿ ಅಂತ ಸುಳ್ಳು ಹೇಳಿತ್ತು. ನಾನು ರೋಹಿತ್ ಚೂಸ್ ಮಾಡಿದೆ. ಯಾಕೆ ಅರ್ಜುನ್? ಧ್ವನಿ ನಡುಗ್ತಿತ್ತು. ಯಾಕಂದರೆ ಅವನು ಸೇಫ್ ಆಪ್ಷನ್ ಆಗಿದ್ದ. ಅರ್ಜುನ್ ಕಾರ್ ಇದೆ, ಮನೆ ಇದೆ, ಪರ್ಮನೆಂಟ್ ಜಾಬ್ ಇದೆ, ಫ್ಯಾಮಿಲಿ ಒಪ್ತಾರೆ, ಸೊಸೈಟಿ ಮೆಚ್ಚುತ್ತೆ. ನೀನು ರಿಸ್ಕ್ ಆಗಿದ್ದೆ. ಸ್ಟ್ರಗ್ಲಿಂಗ್, ಜಾಬ್ ಇಲ್ಲ, ಫ್ಯೂಚರ್ ಗ್ಯಾರಂಟಿ ಇಲ್ಲ, ನನ್ನ ಫ್ಯಾಮಿಲಿ ನೋ ಅಂತಾರೆ ಅಂತ ಹೆದರಿದೆ. ನಾನು ಸೇಫ್ ಲೈಫ್ ಬೇಕು ಅಂದುಕೊಂಡೆ. ನನ್ನ ತಪ್ಪು ಅರ್ಜುನ್, ನಾನು ಹೇಳಿ. ಅರ್ಜುನ್ ಕಣ್ಣಲ್ಲಿ ನೀರು ಬಂತು. ನನ್ನ ತಪ್ಪು ನಿಧಿ. ನಾನು 1 ವರ್ಷ ಲೇಟ್ ಮಾಡಿದೆ, ಸೈಲೆಂಟ್ ಆಗಿದ್ದೆ. ಹೇಳಿ ನಾನು. ಇಲ್ಲ ಅರ್ಜುನ್, ತಪ್ಪು ನನ್ನದು. ನಾನು ನಿನ್ನ ಹೃದಯ ಮುರಿದೆ. ಆದರೆ 3 ದಿನದ ಹಿಂದೆ ನಿಧಿ ಮಾತು ನಿಲ್ಲಿಸಿದ್ಲು. 3 ದಿನದ ಹಿಂದೆ ಏನಾಯಿತು ನಿಧಿ? 3 ದಿನದ ಹಿಂದೆ ರೋಹಿತ್ ನನ್ನ ಫೋನ್ ಚೆಕ್ ಮಾಡಿದ. ಅರ್ಜುನ್ ನಂಬರ್ ಡಿಲೀಟ್ ಮಾಡು ಅಂದ. ನಾನು ಹೇಳಿದೆ, ಸಾರಿ ರೋಹಿತ್, ನಾನು ಅರ್ಜುನ್ನ ಚೂಸ್ ಮಾಡ್ತೀನಿ. ನಾವು ಬ್ರೇಕಪ್ ಮಾಡಿದ್ವಿ. ಅರ್ಜುನ್ ಫೋನ್ ಹಿಡಿದ. ಕೈ ನಡುಗ್ತಿತ್ತು. ಏನು? ನಿಧಿ, ನೀನು ಅವನು ಬಿಟ್ಯಾ? ಹೂ ಅರ್ಜುನ್, ನಾನು ಎಲ್ಲ ಬಿಟ್ಟೆ. ಪರ್ಫೆಕ್ಟ್ ಬಾಯ್ ಫ್ರೆಂಡ್ ಬಿಟ್ಟೆ. ಫ್ಯಾಮಿಲಿ ಜೊತೆ ಫೈಟ್ ಮಾಡಿದೆ. ಈಗ ನಾನು ಬೆಂಗಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ನಿನ್ನ ಊರಿಗೆ ಬರ್ತಿದ್ದೀನಿ. ಆದರೆ ನಿಧಿ 1 ನಿಮಿಷ ಸೈಲೆಂಟ್ ಆದ್ಲು. ಆಮೇಲೆ ಅಳ್ತಾ ಕೇಳಿದ್ಲು. ಅರ್ಜುನ್, ನನ್ನ ಒಂದು ಪ್ರಶ್ನೆ ಇದೆ. 1 ತಿಂಗಳ ಹಿಂದೆ ನಾನು ಕಲ್ಲು ಎಸೆದ ಹೊಡೆದ ನಿನ್ನ ಹೃದಯದಲ್ಲಿ ಈಗಲೂ ನನಗೆ ಒಂದು ಚಿಕ್ಕ ಜಾಗ ಇದೆಯಾ? ನಾನು ತುಂಬ ಲೇಟ್ ಆಗಿ ಬಂದೆನಾ? ಅರ್ಜುನ್ 1 ನಿಮಿಷ ಮಾತೇ ಆಡಲಿಲ್ಲ. ಫೋನ್ ಕಿವಿಗೆ ಹಿಡಿದು ಬರೀ ಉಸಿರಾಡ್ತಿದ್ದ. ನಿಧಿ ಅತ್ತ ಕಡೆಯಿಂದ ಹಲೋ ಅರ್ಜುನ್ ಇದೆಯಾ ಅಂತ ಕೇಳ್ತಿದ್ದು. ನಿಧಿ, ನೀನು ಯಾಕೆ ಬ್ರೇಕಪ್ ಮಾಡಿದೆ? ರೋಹಿತ್ ನಿನಗೆ ಹೊಡೆದನಾ? ಬೈದನಾ? ಅರ್ಜುನ್ ಕೊನೆಗೆ ಕೇಳಿದ. ಇಲ್ಲ ಅರ್ಜುನ್, ಅವನು ತುಂಬ ಒಳ್ಳೆಯವನು, ಕೇರಿಂಗ್. ಅಂದರೆ ಅವನು ನನ್ನನ್ನು ಪರ್ಫೆಕ್ಟ್ ಗರ್ಲ್ ಫ್ರೆಂಡ್ ಅಂತ ಪ್ರೀತಿಸ್ತಿದ್ದ. ನನ್ನ ಮಾಸ್ 90+ ಇರಬೇಕು, ಡ್ರೆಸ್ ಬ್ರ್ಯಾಂಡೆಡ್ ಆಗಿರಬೇಕು, ಇನ್ಸ್ಟಾ ಫೋಟೋಗೆ ಫಿಲ್ಟರ್ ಹಾಕಿರಬೇಕು, ಅವನ ಫ್ರೆಂಡ್ಸ್ ಮುಂದೆ ನಾನು ಸ್ಟೇಟಸ್ ಆಗಿರಬೇಕು. ನಿಧಿ ಕತೆ ಹೇಳೋಕೆ ಶುರು ಮಾಡಿದ್ಲು. ಒಂದು ದಿನ ನನಗೆ ಜ್ವರ ಬಂದಿತ್ತು. ಮೆಸ್ಸಿ ಹೇರ್, ನಾರ್ಮಲ್ ಟೀ ಶರ್ಟ್ ಹಾಕಿ ವಿಡಿಯೋ ಕಾಲ್ ಮಾಡಿದೆ. ಅವನು ಹೇಳಿದ, ನಿಧಿ ಸ್ವಲ್ಪ ರೆಡಿಯಾಗಿ ಮಾತಾಡು, ಹೀಗೆ ಚೆನ್ನಾಗಿ ಕಾಣ್ತಿಲ್ಲ. ನನ್ನ ಫ್ರೆಂಡ್ಸ್ ನೋಡಿದರೆ ಏನು ಅನ್ಕೋತಾರೆ? ನನಗೆ ಚುಚ್ಚಿತ್ತು ಅರ್ಜುನ್. ನಾನು ಮನುಷ್ಯನ ಅಥವಾ ಶೋ ಪೀಸ್ನ? ಅದೇ ದಿನ ರಾತ್ರಿ ನಾನು ನಿನಗೆ ಗುಡ್ ನೈಟ್, ಜ್ವರ ಬಂದಿದೆ ಅಂತ ಮೆಸೇಜ್ ಮಾಡಿದೆ. ನೀನು 2 ನಿಮಿಷದಲ್ಲಿ ರಿಪ್ಲೈ ಮಾಡಿದೆ. ಅಯ್ಯೋ, ಟ್ಯಾಬ್ಲೆಟ್ ತಗೊಂಡ್ಯಾ? ನೀರು ಕುಡಿ, ಬೆಚ್ಚಗೆ ಮಲಗು, ನಾಳೆ ಕ್ಲಾಸ್ ಬೇಡ, ರೆಸ್ಟ್ ಮಾಡು, ಏನಾದರೂ ಬೇಕಿದ್ರೆ ಕಾಲ್ ಮಾಡು. ನಿಧಿ ಹತ್ತು ಬಿಟ್ಲು. ನೀನು ನನ್ನ ಫೋಟೋ ಕೇಳಲಿಲ್ಲ ಅರ್ಜುನ್, ನಾನು ಹೇಗಿದ್ದೀನಿ ಅಂತ ಕೇಳಲಿಲ್ಲ, ನನ್ನ ಹೆಲ್ತ್ ಕೇಳಿದೆ. ಆಗ ಗೊತ್ತಾಯಿತು ರೋಹಿತ್ ನನ್ನ ದೇಹ ಪ್ರೀತಿಸ್ತಿದ್ದ.
ನೀನು ನನ್ನ ಜೀವ ಪ್ರೀತಿಸ್ತಿದ್ದೆ. ಅರ್ಜುನ್ ಕಣ್ಣು ಒದ್ದೆ ಆಯಿತು. ಆಮೇಲೆ ನಿಧಿ 3 ದಿನದ ಹಿಂದೆ ದೊಡ್ಡ ಜಗಳ ಆಯಿತು. ಅವನು ನನ್ನ ಫೋನ್ ತಗೊಂಡು ಚೆಕ್ ಮಾಡಿದ. ಅರ್ಜುನ್ ಯಾರು, ಯಾಕೆ ಪ್ರತಿದಿನ ಮೆಸೇಜ್ ಡಿಲೀಟ್ ಮಾಡು ಅವನ ನಂಬರ್ ಅಂದ. ನನಗೆ ಸಿಟ್ಟು ಬಂತು. ನಾನು ಕೂಗಿದೆ, ಅರ್ಜುನ್ ನನ್ನ ಬೆಸ್ಟ್ ಫ್ರೆಂಡ್, ಅವನಿಲ್ಲದೆ ನಾನು ಇಲ್ಲ. ಅವನ ನಂಬರ್ ಡಿಲೀಟ್ ಮಾಡೋದಕ್ಕಿಂತ ನಿನ್ನ ನಂಬರ್ ಡಿಲೀಟ್ ಮಾಡ್ತೀನಿ. ಅವನು ಶಾಕ್ ಆದ. ಚೂಸ್ ಮಾಡು ನಿಧಿ, ನಾನು ಅಥವಾ ಅವನು. ಅವನಾದರೆ ನಮ್ಮ ರಿಲೇಷನ್ ಇಲ್ಲಿಗೆ ಮುಗೀತು ಅಂದ. ನಿಧಿ 2 ಸೆಕೆಂಡ್ ಸ್ಟಾಪ್ ಮಾಡಿದ್ಲು. ನಾನು ಕಣ್ಣು ಮುಚ್ಚಿದೆ. ಅರ್ಜುನ್ ನನ್ನ ಕಣ್ಣ ಮುಂದೆ ಬಂದಿದ್ದು ಲಾಸ್ಟ್ ಬೆಂಚ್ ಮಳೆ. ನೀನು ಕೊಡೆ ಹಿಡ್ಕೊಂಡು ಬಂದಿದ್ದೆ. ಥ್ಯಾಂಕ್ಸ್ ಅರ್ಜುನ್ ಅಂದಿದ್ದೆ. ನಿನ್ನ ಟೇಕ್ ಕೇರ್ ಮೆಸೇಜ್, ನಿನ್ನ ಸೈಲೆಂಟ್ ಲವ್ ಎಲ್ಲ. ಕಣ್ಣು ತೆರೆದು ಹೇಳಿದೆ, ಸಾರಿ ರೋಹಿತ್, ನಾನು ಅರ್ಜುನ್ನ ಚೂಸ್ ಮಾಡ್ತೀನಿ. ನೀನು ನನ್ನ ಮೈಂಡ್, ಅವನು ನನ್ನ ಹೃದಯ. ನನ್ನ ಹೃದಯ ಇಲ್ಲದೆ ಬದುಕೋಕೆ ಆಗಲ್ಲ. ನೀನು ತುಂಬ ಒಳ್ಳೆಯವನು, ಆದರೆ ನೀನು ನನ್ನ ರೈಟ್ ಪರ್ಸನ್ ಅಲ್ಲ. ಅವನು 5 ನಿಮಿಷ ಅತ್ತ. ಅರ್ಜುನ್ ಆಮೇಲೆ ಎದ್ದು ನಿಂತು, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನೆಸ್ಟ್ ನಿಧಿ. ನಾನು ನಿನ್ನ ಫೋರ್ಸ್ ಮಾಡಲ್ಲ. ಗೋಟ್ ಇಟ್, ಅವನೇ ನಿನ್ನ ಕರೆಕ್ಟ್. ಬಿ ಹ್ಯಾಪಿ ಅಂತ ಹೇಳಿ ರಿಂಗ್ ತೆಗೆದುಕೊಂಡು ನಾವು ಹತ್ತುಕೊಂಡು ಹಗ್ ಮಾಡಿಕೊಂಡ್ವಿ. ನೋ ಫೈಟ್, ನೋ ಬ್ಲೇಮ್, ಬರೀ ಗುಡ್ ಬಾಯ್. ಅರ್ಜುನ್ ಮಾತೇ ಆಡಲಿಲ್ಲ, ಬರೀ ಕೇಳಿಸಿಕೊಳ್ತಿದ್ದ. ನಿಧಿ ಮುಂದುವರೆಸಿದ್ಲು, ನಿನ್ನೆ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿದೆ. ಅಮ್ಮ, ನಾನು ಎಂಗೇಜ್ಮೆಂಟ್ ಬ್ರೇಕ್ ಮಾಡಿದೆ. ನಾನು ಅರ್ಜುನ್ನ ಪ್ರೀತಿಸ್ತೀನಿ, ಅವನೇ ಬೇಕು. ನೀವು ಓಕೆ ಅಂದರೆ ಮನೆಗೆ ಬರ್ತೀನಿ, ಇಲ್ಲ ಅಂದರೆ ನಾನು ನನ್ನ ಲೈಫ್ ಲೀವ್ ಮಾಡ್ತೀನಿ ಅಂದೆ. ಅಪ್ಪ 5 ನಿಮಿಷ ಬೈದರು. ಆಮೇಲೆ ಫೋಟೋ ಕಳಿಸು ಅಂದರು. ನಾನು ನಿನ್ನ ಫೋಟೋ ಕಳಿಸಿದೆ. ಬರ್ತ್ಡೇ ಕೇಕ್ ಫೋಟೋ. ನೀನು ನೆಲದ ಮೇಲೆ ಕೂತಿದ್ದ, ನಿನ್ನ ಶರ್ಟ್ ಮೇಲೆ ಕೇಕ್ ಬಿದ್ದಿತ್ತು, ಆದರೆ ನೀನು ನಗ್ತಾ ಇದ್ದೆ. 10 ನಿಮಿಷ ಆದಮೇಲೆ ಅಪ್ಪ ಮೆಸೇಜ್ ಮಾಡಿದ್ರು, ಮಗಳೇ, ಹುಡುಗನ ಕಣ್ಣಲ್ಲಿ ಗರ್ವ ಇಲ್ಲ, ದುರಾಸೆ ಇಲ್ಲ, ಬರೀ ಪ್ರೀತಿ ಇದೆ. ಅವನು ರಿಚ್ ಅಲ್ಲ, ಆದರೆ ರಿಯಲ್ ಇದ್ದಾನೆ. ಕರ್ಕೊಂಡು ಬಾ ಒಂದ್ಸಲ, ನೀನು ಖುಷಿಯಾಗಿದ್ರೆ ನಮಗೆ ಸಾಕು. ನಿಧಿ ಜೋರಾಗಿ ಅತ್ತಳು. ಅರ್ಜುನ್, ನಾನು ಗೆದ್ದೆ, ಪ್ರೀತಿ ಗೆದ್ದಿತ್ತು. ಈಗ ನಾನು ಬೆಳಗ್ಗೆ 6 ಗಂಟೆಗೆ ಊರು ತಲುಪ್ತೀನಿ. ನನ್ನ ಬ್ಯಾಗ್ನಲ್ಲಿ 2 ಡ್ರೆಸ್ ಇದೆ, ಮತ್ತೆ ನೀನು 1 ತಿಂಗಳ ಹಿಂದೆ ಕೊಟ್ಟ ಒಣಗಿದ ರೋಸ್ ಇದೆ. ನಾನು ಎಲ್ಲ ಕಳ್ಕೊಂಡು ಬರ್ತಿದ್ದೀನಿ ಅರ್ಜುನ್. ಈಗ ನನ್ನ ಹತ್ರ ಬರೀ ಒಂದೇ ಒಂದು ಪ್ರಶ್ನೆ ಇದೆ. ನಾಳೆ ಸಂಜೆ 5 ಗಂಟೆಗೆ ನಮ್ಮ ಕಾಲೇಜ್ ಲಾಸ್ಟ್ ಬೆಂಚ್ ಹತ್ರ ನನಗೆ ಒಂದು ಚಾನ್ಸ್ ಕೊಡ್ತೀಯಾ? ಹ್ಞೂ ಅಂತ ಹೇಳೋಕ್ಕೆ ಅಲ್ಲ, ಬರೀ ಕ್ಷಮೆ ಕೇಳೋಕ್ಕೆ, ಥ್ಯಾಂಕ್ ಯು ಹೇಳೋಕ್ಕೆ. ಫೋನ್ ಪೂರ್ತಿ ಸೈಲೆನ್ಸ್. ಅರ್ಜುನ್ ಉಸಿರು ಜೋರಾಗಿತ್ತು. 1 ನಿಮಿಷ ಆದಮೇಲೆ ಅವನ ಧ್ವನಿ ಬಂತು, ನಗ್ತಾ ಅಲ್ಲ, ಅಳುತ್ತಾ. ನಿಧಿ, ನಮ್ಮ ಊರಲ್ಲಿ ನಾಳೆ ಮಳೆ ಬರುತ್ತೆ ಅಂತ ವೆದರ್ ರಿಪೋರ್ಟ್ ಹೇಳಿದೆ. 5 ಗಂಟೆಗೆ ಲಾಸ್ಟ್ ಬೆಂಚ್ ಹತ್ರ ಕೊಡೆ ತಗೊಂಡು ಬಾ. ಈ ಸಲ ಇಬ್ರು ಒಂದೇ ಕೊಡೆ ಕೆಳಗೆ ನಿಂತ್ಕೊಂಡು 1 ವರ್ಷದ ಶಾಶ್ವತವಾಗಿ ಬಸ್ ಮಿಸ್ ಮಾಡ್ಕೋಬೇಡ. ನಾನು ಕಾಯ್ತಾ ಇರ್ತೀನಿ. ನಿಧಿ ಬಸ್ ಸ್ಟ್ಯಾಂಡ್ನಲ್ಲಿ ಕುಸಿದು ಬಿದ್ದು ಹತ್ತು ಬಿಟ್ಟಳು. ಅರ್ಜುನ್ ನಿಜವಾಗಿಯೂ ಅವಳನ್ನು ಕ್ಷಮಿಸಿದ್ದಾನಾ, ಅಥವಾ ಇನ್ನು ಹೇಳದ ಹಲವು ಮಾತುಗಳು ಉಳಿದಿವೆಯಾ? ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇಂತಹ ಹೃದಯ ಮುಟ್ಟುವ ಕಥೆಗಳಿಗಾಗಿ ಮೇಘನಾ ಕಥಾಲೋಕ ಗುಬ್ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ಭಾಗದಲ್ಲಿ ಸಿಗೋಣ ಫ್ರೆಂಡ್ಸ್. 1 ತಿಂಗಳ ನಂತರ ಮುಖಾಮುಖಿ ಮುಂದುವರಿಯುತ್ತದೆ. ಲಾಸ್ಟ್ ಎಪಿಸೋಡ್ ನಾಳೆ ಸಂಜೆ 8 ಗಂಟೆಗೆ. ಧನ್ಯವಾದಗಳು.